ಎಲ್ಲ ನನ್ನ ಪ್ರೀತಿ ಕನ್ನಡಿಗರಿಗೂ ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೊಮೋ ಬಿಟ್ಟಿದ್ದಾರೆ. ಈ ಪ್ರೊಮೋದಲ್ಲಿ ಬಿಗ್ ಬಾಸ್ ಮನೆಗೆ ಅನುಪಮಾ ಗೌಡ ಅವರು ಮನೆಗೆ ಬಂದಿದ್ದಾರೆ. ಸೊ ಯಾಕೆ ಬಂದಿದ್ದಾರೆ, ಏನು ಕತೆ ಅಂತ ಈ ಪ್ರೊಮೋ ರಿವ್ಯೂ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ಇನ್ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಲೈಕ್ ಮಾಡೋದ ಮರಿಬೇಡಿ. ಬನ್ನಿ ಇವಾಗ ಈ ಪ್ರೊಮೋ ರಿವ್ಯೂ ಮಾಡೋಣ. ಸೊ ಗೈಸ್, ಬಿಗ್ ಬಾಸ್ ಮನೆ ಒಳಗಡೆ ಇವಾಗ ಎಕ್ಸ್ ಕಂಟೆಸ್ಟೆಂಟ್ ಆದಂತ ಅನುಪಮಾ ಗೌಡ ಅವರು ಒಳಗಡೆ ಬಂದಿದ್ದಾರೆ. ಸೊ ಆಕ್ಚುಲಿ ಬಿಗ್ ಬಾಸ್ ಮನೆ ಒಳಗಡೆ ಬಂದ ನಂತರ ಒಂದು ಸೆಗ್ಮೆಂಟ್ ಲೈಕ್ ಆಕ್ಟಿವಿಟಿ ಮಾಡಿಸ್ತಾ ಇದ್ದಾರೆ. ಸೊ ನಿಮ್ಮ ಮನೆಯಲ್ಲಿ ಯಾರಿಗೆ ನೀವು ಇಷ್ಟ ಆಗಿದೆ, ಇವಾಗ ಹಿಂಗೆ ಒಪಿನಿಯನ್ ಇದೆ, ಅವಾಗ ಯಾವ ಥರ ಒಪಿನಿಯನ್ ಇತ್ತು ಅಂತ ಹೇಳಿ ಅಂತ ಹೇಳಿದಾಗ ಅಶ್ವಿನಿ ಮೇಡಮ್ ಅವರು ರಘು ಅವ್ರನ್ನ ನೋಡಿದಾಗ ನನಗೆ ಒಪಿನಿಯನ್ ಬೇರೆ ಇತ್ತು. ಎಲ್ಲರೂ ಸೇರಿ ರಘು ಅಣ್ಣ ಅಂತ ಕರೆಯಕ್ಕೆ ಹೇಳ್ತಾ ಇದ್ದಾರೆ. ಬಟ್ ನನಗೆ ರಘು ಅಣ್ಣ ಕರೆಯಕ್ಕಾಗಲ್ಲ ಇವಾಗ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಓ ಅಂತ ನಗ್ತಾ ಇದ್ದಾರೆ. ಅವರು ಕ್ವಾಟ್ಲೆ ಮಾಡ್ತಾ ಇದ್ದಾರೆ. ಕ್ವಾಟ್ಲೆ ಅದೇನು ಅಂತ ಆಮೇಲೆ ಹೇಳ್ತೀನಿ. ಸೊ ಈ ಥರ ಫಸ್ಟ್ ಒಪಿನಿಯನ್ ಕ್ರಿಯೇಟ್ ಆಗುತ್ತೆ. ಅವ್ರು ನೋಡ್ತಾ ಇರ್ಬೇಕಾದ್ರೆ ಬೇರೆ ಒಪಿನಿಯನ್ ಇತ್ತು, ಇವಾಗ ಬೇರೆ ಒಪಿನಿಯನ್ ಇದೆ ಅಂತ ಹೇಳ್ತಾರೆ. ಅಂದರೆ ಫ್ರೆಂಡ್ ಆಗಿ ಒಳ್ಳೆ ವ್ಯಕ್ತಿ ಅಂತ ಅನಿಸ್ತಾರೆ, ಗುಡ್ ಹ್ಯೂಮನ್ ಬೀಯಿಂಗ್ ಅಂತ. ಮುಂಚೆ ಬೇರೆ ಥರ ಅನಿಸ್ತೈತಿ, ಈಗ ಮಗು ಥರ ಅಂತ ಅನಿಸ್ತಾರೆ ಆ್ಯಕ್ಚುಲಿ ಅಂತ ಹೇಳ್ತಾರೆ ಯಾರಿಗೆ, ರಘು ಅವ್ರಿಗೆ. ಈಗ ರಘು ಅವ್ರು ಬಂದು ಅಶ್ವಿನಿ ಅವ್ರಿಗೆ ಮತ್ತೆ ಅವ್ನಿಗೆ ಬಿಲ್ಡಪ್ ಕೊಡ್ತಾ ಇದ್ದಾರೆ, ಅವ್ನು ಇವ್ನಿಗೆ ಬಿಲ್ಡಪ್ ಕೊಡ್ತಾ ಇದ್ದಾರೆ ಅನ್ನೋ ಥರ ರಘು ಅವರು ಕೂಡ ಅಶ್ವಿನಿ ಮೇಡಮ್ ಅವ್ರಿಗೆ ಸ್ವಲ್ಪ ಮಾತಾಡ್ತಾರೆ. ಸೊ ಚೆನ್ನಾಗಿದೆ, ಇವರು ಕ್ಯೂಟ್ ಆಗಿದೆ ಆ್ಯಕ್ಚುಲಿ. ಸೊ ಬಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ಅನುಪಮಾ ಗೌಡ ಅವ್ರಿಗೆ ಆ್ಯಕ್ಚುಲಿ ಗಿಲ್ಲಿ ಅವ್ರು ಏನಂತ ಹೇಳ್ತಾರೆ ಅಂದ್ರೆ ಸ್ವಯಂವರ ನಡೀತಾ ಇದೆಯಾ, ಹೊಗಳ್ತಾರೆ ಇವ್ರು, ಅವ್ರು ಹೊಗಳ್ತಾರೆ. ಸೊ ಏನಿದು ಅರ್ಥ, ಇದು ಗೊತ್ತಾಗ್ತಾ ಇಲ್ಲ ಅಂದ್ಬಿಟ್ಟು ಕನ್ಫ್ಯೂಸ್ ಆಗಿದ್ದಾರೆ. ಕ್ರೇಜಿ ಆ್ಯಕ್ಚುಲಿ ಗೈಸ್. ಇವತ್ತು ಭಾನುವಾರ ಎಪಿಸೋಡ್ ಅಲ್ಲಿ ಸುದೀಪ್ ಸರ್ ಇಲ್ಲ ಅಂತಂದ್ರೆ ನನಗೂ ಆ್ಯಕ್ಚುಲಿ ಬೇಜಾರು ಗೈಸ್. ಸ್ಯಾಟರ್ಡೇ ಆಗಿರಲಿ ಸಂಡೇ ಆಗಿರಲಿ, ಹೌದು ಕಾಂಟೆಂಟ್ ಇತ್ತು ನೆನ್ನೆ ಆ್ಯಕ್ಚುಲಿ, ಬಟ್ ಇವತ್ತಂತೂ ನನಗೆ ಗೊತ್ತಿಲ್ಲ ನಾನು ಯಾವ ಥರ ನೋಡ್ತೀನಿ ಏನು ಎತ್ತಕತೆ ಅಂತ. ನಾನು ಅನ್ಕೊಂಡಿದ್ದೇನೆ ಅಂದರೆ ಪ್ರೇಮ್ ಸರ್ 1-2 ಡೇಸ್ವರೆಗೂ ಇರ್ತಾರೆ ಅಂತ ಅನ್ಕೊಂಡು, ಬಟ್ ಇರೋಕ್ಕಾಗಿಲ್ಲ. ಸೊ ಇವತ್ತು ಎಪಿಸೋಡು ನನಗೆ ಯಾಕೋ ಒಂದು ಸ್ವಲ್ಪ ನೋಡುವ, ಏನೋ ಓಕೆ ಏನೇ ಇದ್ರು ಸುದೀಪ್ ಸರ್ ಇದ್ರೇ ನಮಗೆ ಸ್ಯಾಟರ್ಡೇ ಸಂಡೇ ಮಜಾ ಇರುತ್ತೆ. ಇದಾಗಿದ ತಕ್ಷಣ ನೆಕ್ಸ್ಟ್ ನಿನ್ನೆ ಎಪಿಸೋಡ್ ಬಗ್ಗೆ ಒಂದಷ್ಟು ಡಬಲ್ ಎಲಿಮಿನೇಷನ್ ಇರುತ್ತೆ ಅಂತ ಬಿಗ್ ಬಾಸ್ ಅವರು ಒಂದು ಸರ್ಪ್ರೈಸಿಂಗ್ ಆಗಿ ನಿನ್ನೆ ಎಲ್ಲರಿಗೂ ಕೂಡ ಶಾಕ್ ನ ಕೊಟ್ಟಿದ್ದಾರೆ. ಸೊ ಮಾತಾಡ್ತಾ ಹೋಗುವ, ಫಸ್ಟ್ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೈಸ್, ಓಕೆನಾ? ಸೊ ಎಸ್, ಸೊ ನಿನ್ನೆ ಈಗ ಆಕ್ಚುಲಿ ಬಿಗ್ ಬಾಸ್ ಅಲ್ಲಿ ಸುದೀಪ್ ಸರ್ ಇಲ್ಲ, ಫಸ್ಟ್ ಟೈಮ್ ಕಿಚನ ಪಂಚಾಯಿತಿ ಇಲ್ಲದೆ ಮನೆ ಒಳಗಡೆ ಈ ಸೀಸನ್ ಅಲ್ಲಿ ಫಸ್ಟ್ ವೆಲ್ಕಮ್ ಆಗಿ ಬಂದಂತರು ಭಾಗ್ಯಲಕ್ಷ್ಮಿ ತಂಡದವ್ರು ಒಳಗಡೆ ಬರ್ತಾರೆ. ಬಂದ ತಕ್ಷಣ ಸ್ವಲ್ಪ ಮಸ್ತ್ ಮಜಾ ಮಾಡ್ತಾರೆ. ಅಂದ್ರೆ ಇಲ್ಲಿ ರಕ್ಷಿತಾ ಅವ್ರಿಗೂ ಮತ್ತೆ ರಘು ಅವ್ರಿಗೂ ಏನೊಂದು ಅವರ ಒಂದು ಸೀರಿಯಲ್ಗೆ ಹೊಸ ಕ್ಯಾರೆಕ್ಟರ್ ಇಬ್ರು ಬೇಕಂತೆ, ಆಡಿಷನ್ ಮಾಡೋ ತರ ಮಾಡ್ಬಿಟ್ಟು ಒಂದು ಆಕ್ಟಿವಿಟಿ ನಡೆಸ್ತಾರೆ. ಸೊ ಒಂದಷ್ಟು ಸ್ಕಿಟ್ಗಳನ್ನ ಮಾಡ್ತಾರೆ, ಅಣ್ಣ ತಂಗಿ ಅಪ್ಪ ಮಕ್ಕಳು ಇದೆಲ್ಲ ಸ್ಕಿಟ್ಗಳು ಮಾಡ್ತಾರೆ. ಇದಂತೂ ಕ್ವಾಟ್ಲೆ ಆಗಿತ್ತು ಅಂದ್ರೆ ಹೇಳ್ಬೋದು ರಕ್ಷಿತಾ ಅವ್ರ ಹೊಸ ಈ ಕಡೆ ರಘು ಅವ್ರದ್ದು. ಸೊ ಬಟ್ ನನಗೇನೋ ಅದೇನೋ ಅಂತ ಇಂಟ್ರೆಸ್ಟಿಂಗ್ ಸೆಗ್ಮೆಂಟ್ ಅಂತ ಏನು ಅನಿಸ್ತಿಲ್ಲ. ಬಟ್ ಇಂಟ್ರೆಸ್ಟಿಂಗ್ ಏನೇ ಸೆಗ್ಮೆಂಟ್ ಇದ್ದೆ ಸ್ಟಾರ್ಟಿಂಗ್ ಒಂದು 15 to 20 ಮಿನಿಟ್ಸ್. ಅದು ಕ್ಯಾಪ್ಟನ್ಸಿ ಓಟಕ್ಕೆ ಬಿಗ್ ಬಾಸ್ ಅವರು ಒಂದು ಶಾಕ್ ನ ಕೊಡ್ತಾರೆ ಗಿಲ್ಲಿಗೆ ಆಕ್ಚುಲಿ. ಸೊ ಗಿಲ್ಲಿಗೆ ಅನ್ಕೊಂಡಿದ್ದೇನೆ ಸರ್ವಭೌಮ ಆಗ ಒಬ್ಬರೇ ಅಂತ ಸಾರ್ವಭೌಮ ಅನ್ನೋ ಹತ್ರ ಎದ್ದು ನಿಂತ್ಕೊಂಡು ಕೈ ಮುಗಿತಾ ಇರ್ತಾರೆ. ಅಷ್ಟಲ್ಲಿ ಬಿಗ್ ಬಾಸ್ ಒಂದು ಟ್ವಿಸ್ಟ್ ನ ಕೊಡ್ತಾರೆ. ಅಶ್ವಿನಿ ಅವರು ಕೂಡ ಇದರ ವಿನಿಂಗ್ ಏನೋ ಕ್ಯಾಪ್ಟನ್ಸಿ ರೇಸ್ ಅಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಸೊ ಯಾಕಂದ್ರೆ ಬಿಗ್ ಬಾಸ್ 2 ಓಟ್ ಅವ್ರಿಗೆ ಬಂದಿರುತ್ತೆ, ಅದೇ ರೀಸನ್ಸ್ಗೋಸ್ಕರ ಅವ್ರನ್ನ ತೆಗೆದು ಕಾಂಪಿಟೇಷನ್ಗೆ ಬಿಡ್ತಾರೆ. ಬಿಟ್ಟ ನಂತರ ಒಳ್ಳೆ ಚಾಲೆಂಜ್ ಇದೆ, ಬಾಲ್ ನ ಮೇಲೆ ಎತ್ತುತ್ತಾ ಬ್ಯಾಲೆನ್ಸ್ ಮಾಡ್ತಾ ಕೆಳಗಡೆ ಇರುವಂತ ಚಿಕ್ಕ ಚಿಕ್ಕ ಬಾಲ್ಗಳನ್ನ ಬಕೆಟ್ ಒಳಗಡೆ ಹಾಕಿ ಒಂದು ಟೈಮ್ ನಿರ್ದಿಷ್ಟವಾದ ಟೈಮ್ ಒಳಗಡೆ ಇರುತ್ತೆ. ಸೊ ಇನ್ ಕೇಸ್ ಏನೋ ಬಕೆಟ್ ಟೈಮ್ ಒಳಗಡೆ ಏನಾದ್ರು ಬಾಲ್ ಏನೋ ಕೆಳಗಡೆ ಬಿತ್ತು ಅಂದ್ರೆ ಕಂಪ್ಲೀಟ್ ಝೀರೋ ಬಾಲ್ ಹಾಕ್ಬೇಕಾಗುತ್ತೆ, ಆಚೆ ಚೆಲ್ಬೇಕಾಗುತ್ತೆ. ಬಟ್ ಆ ಟೈಮ್ ಅಲ್ಲಿ ಗಿಲ್ಲಿ ಅವರು 138 ಏನೋ ಸಮಥಿಂಗ್ ಬಾಲ್ ಹಾಕ್ತಾರೆ. ಇಲ್ಲಿ ಅಶ್ವಿನಿ ಮೇಡಮ್ ಮಾತ್ರ 1 or 2 ಮಾತ್ರ ಬಾಲ್ ಇರುತ್ತೆ. ಈ ಒಂದು ಟಾಸ್ಕ್ ಅಲ್ಲಿ ಗೆದ್ದಂತ ಗಿಲ್ಲಿ ನಟ ಅವರು ಈ ವಾರದ ಕ್ಯಾಪ್ಟನ್ ಆಗ್ತಾರೆ. ಸೊ ಗೈಸ್, ನಿಮ್ಗೆ ಅನಿಸುತ್ತೆ ಈ ವಾರದ ಕ್ಯಾಪ್ಟನ್ ಗಿಲ್ಲಿ ಆಗಿರೋದು? ದಯವಿಟ್ಟು ಕಮೆಂಟ್ ಮಾಡಿ, ಓಕೆನಾ? ಸೊ ಇದಾಗಿದ ತಕ್ಷಣನೇ ಬಾಹುಬಲಿ ರೇಂಜ್ಗೆ ಧ್ರುವಂತ್ ಅವರು ಒಂದು BGM ನ ಕೊಡ್ತಾರೆ. ಅದಾಗಿದ ತಕ್ಷಣ ರಾಜ ಮಾತೆ ತರ ನಮ್ಮ ಅಶ್ವಿನಿ ಮೇಡಮ್ ತಿಲಕ ಎಲ್ಲ ಇಡ್ತಾ ಇದ್ದಾರೆ. ಖುಷಿ ಆಯ್ತು ಗುರು ಆಕ್ಚುಲಿ, ಒಂದು ಎಲ್ಲರೂ ಸೇರಿ ಸ್ಪೋರ್ಟಿವ್ ಆಗಿ ಮಾಡಿದ್ರು ಆಕ್ಚುಲಿ. ಸೊ ಐ ಥಿಂಕ್ ಕಾವ್ಯ ಅವರು ಫಸ್ಟ್ ಬಂದು ಬಾ ಒಳಗಡೆ ಅಂತ, ಗರಿ ಕಾವ್ಯ ಮಾತ್ರ ಒಳಗಡೆ ಎಂಟ್ರಿ, ಬೇರೆ ಯಾರಿಗೂ ಇಲ್ಲ. ಧನುಷ್ ಹೇಳ್ತಾರೆ ಬರ್ಬೋದಾ ನಾವು ಅಂತಂದ್ರೆ ಇಲ್ಲ ಓರ್ಲಿ ಕಾವ್ಯ ಮಾತ್ರ ಎಂಟ್ರಿ ಅಂತ ಅಂದ್ಬಿಟ್ಟು ಕಾವ್ಯನ ಕೂರಿಸ್ಕೊಳ್ತಾರೆ. ಸೊ ಇದಾಗಿದ ತಕ್ಷಣನೇ ಲುಕ್ ಮಾತ್ರ ಕ್ರೇಜಿ ಆಗಿತ್ತು. ಫಸ್ಟ್ ನಮ್ಮ ಗಿಲ್ಲಿ ಅವರ ಲುಕ್ ಹೆಂಗಿತ್ತು, ಅದೊಂದು ನಾಮ ಹಾಕೊಂಡು ಒಂಥರ ಫುಲ್ ಸಖತ್ ಕ್ರೇಜಿ ಲುಕ್ ಅಲ್ಲ. ನೀವು ರೇಟ್ ಮಾಡಿ 10 out of ಎಷ್ಟು ರೇಟ್ ಕೊಡ್ತೀರಾ ಗಿಲ್ಲಿ ಲುಕ್ಗೆ, ನೀವು ಕಮೆಂಟ್ ಮಾಡಿ. ಸೊ ಎಸ್, ನಿನ್ನೆ ಕ್ಯಾಪ್ಟನ್ಸಿ ಒಟ್ಟಿಗೆ ಅವರೆಲ್ಲ ಆಗ್ತಾರೆ. ಜಾರ್ ಕ್ಯಾಪ್ಟನ್ಸಿ ಬರುತ್ತೆ, ಸೂಪರ್ ಸ್ಟಾರ್ ಜಾರ್ ಆಫ್ ದಿ ವೀಕ್ ಅಂತ ಕ್ಯಾಪ್ಟನ್ ಅಂತಾನು ಬರುತ್ತೆ. ಇದಾಗಿದ ತಕ್ಷಣನೇ ಅದೇ ಒಳಗಡೆ ಎಂಟ್ರಿ ಭಾಗ್ಯಲಕ್ಷ್ಮಿ ಟೀಮ್ ಬರುತ್ತೆ. ಭಾಗ್ಯಲಕ್ಷ್ಮಿ ಎಂಟ್ರಿ ಟೀಮ್ ಬಂದಾಗ ನನಗೇನಂತ ಎಂಟರ್ಟೈನ್ಮೆಂಟ್ ಅಂತ ಅನ್ಸಿಲ್ಲ. ಐ ಆಮ್ ಜಸ್ಟ್ ಓಕೆ ನೋಡ್ಬೇಕಲ್ಲ ಅಂತ ನೋಡ್ತಾ ಇದ್ವಿ. ಇದಾಗಿದ ತಕ್ಷಣ ಸರ್ಪ್ರೈಸಿಂಗ್ ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ KD ಟೀಮಿನಂತ ಡೈರೆಕ್ಟರ್ ಆದಂತ ನಮ್ಮ ಪ್ರೇಮ್ ಸರ್ ಹಾಗೂ ರೇಷ್ಮಾ ಮ್ಯಾಮ್ ಅವರು ಇಬ್ರು ಕೂಡ ಒಳಗಡೆ ಬರ್ತಾರೆ. ಸೊ ಹೀರೋಯಿನ್ ಆಕ್ಚುಲಿ ಅವರು. ಸೊ ಖುಷಿ ಆಯ್ತು ಆಕ್ಚುಲಿ ಇಬ್ರು ನೋಡಿ. ಬಟ್ ನಮ್ಮ ಪ್ರೇಮ್ ಸರ್ ಮಾತ್ರ ಬಿಡಿ, ಮಾತಾಡೋದು ಮಾತ್ರ ಒಂಥರ ಮುತ್ತಿದಂಗೆ. ಹೌದಾ? ಒಳ್ಳೆದಾಗ್ಲಿ ನಮ್ ಕಡೆ ನೀವು ನಮ್ಮ ಮುದ್ರು ಕಡೆ ಬನ್ನಿ. ಅವ್ರ ಹಂಗೆ ಮುದ್ರು ಮಂಡ್ಯದ ನೋಡಿದ್ರೆ ಒಂಥರ ಖುಷಿ ಆಗ್ಬಿಡ್ತಾರೆ ಆಕ್ಚುಲಿ. ಇನ್ನೊಂದ್ ಕಡೆ ರಕ್ಷಿತಾ ಶೆಟ್ಟಿ ಆಕ್ಚುಲಿ ಇನ್ನೊಂದು ಅಬ್ಸರ್ವ್ ಮಾಡಲ್ಲ, ರಕ್ಷಿತಾ ಬಂದ್ಬಿಟ್ಟು ಆಕ್ಚುಲಿ ಪ್ರೇಮ್ ಅವರು ಸಾರಿ ರಕ್ಷಿತಾ ಮ್ಯಾಮ್ ಇದ್ದಾರಲ್ಲ, ಅವ್ರ ಊರ್ ಕಡೆ ಇರುವಂತ ರೌಡಿಗಳು ನೀವೆಲ್ಲ ಅಂತ ಹಿಂಗಂತಾರೆ ಅಂತಾರೆ. ಅದೇ ಕಾಮಿಡಿ ಗೈಸ್ ಅನ್ನೋದು, ಓಕೆನಾ, ಮಜಾಕ್ಕೆ.
ಏನ್ರೇ ಫುಲ್ ರೌಡಿಸಮ್ ಅಂತ ನನ್ನ ಹತ್ರ ಲಾಸ್ಟಲ್ಲಿ ಹೋಗ್ಬೇಕಾರೆ ಅಂತ ಬಾಯ್ ಅಂತ ಹೇಳ್ಬೇಕಾರೆ ಚೆನ್ನಾಗಿತ್ತು ಆಕ್ಚುಲಿ, ಎಲ್ಲಾರನ್ನೂ ಹಗ್ ಮಾಡ್ತಾರೆ. ಇನ್ ಬಿಟ್ವೀನ್ ಇಲ್ಲಿ ಸೊ ಇವರು ಯಾರನ್ನ ಸೇವ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಫಸ್ಟ್ ಬಂದ ತಕ್ಷಣ ಅಶ್ವಿನಿ ಮೇಡಮ್ ಅವ್ರನ್ನ ಸೇವ್ ಮಾಡ್ತಾರೆ. ಅದು ಒಂದು ಸೆಗ್ಮೆಂಟ್ ಮಾಡ್ತಾ ಇರ್ಬೇಕಾದ್ರೆ ಫಸ್ಟ್ ಆಕ್ಚುಲಿ ಒಂದ್ ಸೆಗ್ಮೆಂಟ್ ನಡೆಯುತ್ತೆ. ಇವ್ರು ಬರೋಕ್ಕಿಂತ ಮುಂಚೆ ವಾಟರ್ ನೀರ್ ಬಾಟ್ಲ್ ಇಟ್ಕೊಂಡು ಲೈಕ್ ಕಪ್ಪ ಹೊಡೆ ಹಾಕಿದ್ರೆ ಲೈಕ್ ಇಲ್ಲಿ ಸೇಫ್ ಡೇಂಜರ್ ಅಂತ ಗೊತ್ತಾಗ. ಇದರಲ್ಲಿ ಗಿಲ್ಲಿ ನಟ ಫಸ್ಟ್ ಸೇವ್ ಆಗ್ತಾರೆ. ಮೇಬಿ ಕ್ಯಾಪ್ಟನ್ ಆಗಿರೋದಕ್ಕೆ ಲೈಕ್ ಒಂದು ನಾನು ಸ್ಟಾರ್ಟಿಂಗ್ ಅದನ್ನ ಅನ್ಕೊಂಡಿದ್ದು ವೋಟಿಂಗ್ ಮುಖಾಂತರ ಸೇವ್ ಆಗಿದ್ದಾರೇನೋ ಅಂತ ಅನ್ಕೊಂಡೆ ಗಿಲ್ಲಿನ ಸೇವ್ ಮಾಡಿದಾಗ. ಬಟ್ ಎಲ್ಲೋ ಒಂದ್ ಕಡೆ ಅದು ವೋಟಿಂಗ್ ಮುಖಾಂತರ ಎಲ್ಲಾರು ರೆಗ್ಯುಲರ್ ಇಂಟರ್ರೆಗ್ಯುಲರ್ ಮಾಡಿದಾಗ ಮೇ ಬಿ ಡಿಫರ್ ಆಗಿದೆ ಅಂತ ಅನ್ಸುತ್ತೆ. ಜಸ್ಟ್ ಫಸ್ಟ್ ಗಿಲ್ಲಿ, ಯಾಕಂದ್ರೆ ಯಾರು ಕೂಡ ನಂಬ್ತಾ ಇಲ್ಲ ಗಿಲ್ಲಿನ ಲಾಸ್ಟರ್ಗೂ ಕರ್ಕೊಂಡ್ ಬಂದಿರು, ಯಾರು ಕೂಡ ನಂಬ್ತಾ ಇಲ್ಲ ಅವ್ರು ಹೋಗ್ತಾರೆ ಅಂತ. ಸೊ ಗಿಲ್ಲಿ ಫಸ್ಟ್ ಸೇವ್ ಆಗ್ತಾರೆ. ಗಿಲ್ಲಿಗೆ ಒಂದು ಆಲ್ಮೋಸ್ಟ್ ಏನ್ ಗೊತ್ತಾ, ಇವ್ರು ಇಷ್ಟು ಹೈಪ್ ಕೊಡ್ತಾರೆ ಅಂತ ನೋಡಿದ್ರೆ. ಸೊ ಒನ್ ಸೈಡೆಡ್ ಮಾಡೋ ಥರನೇ ಇವರೇ ಬಿಗ್ ಬಾಸ್ ಅವರೇ ಹೈಪ್ ಮಾಡ್ತಾರೆ ಆಕ್ಚುಲಿ. ಬೇರೆಯವ್ರಿಗೂ ಕೂಡ ಕಂಟೆಸ್ಟೆಂಟ್ಗಳು ಕೂಡ ಒಂದಷ್ಟು ಮೋಟಿವೇಶನ್ಸ್ ಕೊಡಬೇಕು. ವೋಟಿಂಗ್ ಮುಖಾಂತರ ಮಾಡಿದ್ರೆ ರ್ಯಾಂಡಮ್ ಆಗಿ ಮಾಡಿದ್ರೆ ಗೊತ್ತಾಗ್ತಲ್ಲ ನನಗೆ. ಫಸ್ಟ್ ಒಂದೆರಡು ಮಾತ್ರ ವೋಟಿಂಗ್ ಮುಖಾಂತರ ಮಾಡಿದ್ರು ಅಂತ ಅನ್ಸುತ್ತೆ, ಇನ್ನೊಂದು ಮಿಕ್ಕಿದೆಲ್ಲ ಇಲ್ಲ. ಗಿಲ್ಲಿದ್ ಮಾತ್ರ ಸೇವ್ ಮಾಡಿದ್ ಯಾಕೆ ಅಂದ್ರೆ ಒಂದು ರೀಸನ್ ಗೊತ್ತಿದೆ, ಕ್ಯಾಪ್ಟನ್ ಅಂತ ಮಾಡ್ಬಿಟ್ಟಿದ್ದಾರೆ ಆಕ್ಚುಲಿ ಅದಕ್ಕೋಸ್ಕರ. ಸೊ ಅದನ್ನ ಬಿಟ್ರೆ ಬೇರೆ ಎಲ್ಲರೂ ರ್ಯಾಂಡಮ್ ಆಗಿ ಮಾಡಿದ್ರೆ ಯಾರು ಕೂಡ ವೋಟಿಂಗ್ ಮುಖಾಂತರ ಸೇವ್ ಆಗಿಲ್ಲ. ಸೊ ಇದಾಗಿದ ತಕ್ಷಣ ಆಕ್ಚುಲಿ ಏನಾಗುತ್ತೆ ಅಂತಂದ್ರೆ ಪ್ರೇಮ್ ಸರ್ ಅದೇ ಈಗ ಎಂಟ್ರಿ ಕೊಟ್ಟು ಒಂದು ಸೆಗ್ಮೆಂಟ್ ನ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾ ಫಸ್ಟ್ ಮಾಡಕ್ಕಿಂತ ಅನೌನ್ಸ್ ಮಾಡಕ್ಕಿಂತ ಮುಂಚೆ ಅಶ್ವಿನಿ ಮೇಡಮ್ ಅವ್ರದ್ದು ಕಳ್ಳಿ ಇವಳು ಅದೆಲ್ಲ ಮಾಡ್ತಾರೆ. ಏನ್ ಮಾಡೋಣ ನನ್ನ ಹತ್ರ ಎನ್ವಲಪ್ ಇದೆ ಅಂತ ಹಿಂಗೆ ತೋರಿಸ್ತಾರೆ. ಅಶ್ವಿನಿ ಮೇಡಮ್ ಅವ್ರು ಸೇಫ್ ಆಗಿದ್ದಾರೆ ಅಂತ ತೋರಿಸ್ತಾರೆ. ಸೊ ಸೆಕೆಂಡ್ ಸೇಫ್ ಅಶ್ವಿನಿ ಮೇಡಮ್ ಅವ್ರು ಆಗ್ತಾರೆ. ಸೊ ಇದಾಗಿದ ತಕ್ಷಣ ಆಕ್ಚುಲಿ ಒಂದು ಒಳ್ಳೆ ಡ್ಯಾನ್ಸ್ ಇತ್ತು. ಸಾಂಗ್ ರಿಲೀಸ್ ಮಾಡ್ತಾರೆ, ಅಣ್ಣ ತಮ್ಮದ ಒಂದು ಸಾಂಗ್, ಬ್ರದರ್ಸ್ ಒಂದು ಸಾಂಗ್ ರಿಲೀಸ್ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ ಕೇಳೋದಕ್ಕೆ. ಸೊ ಒಂದು ಒಳ್ಳೊಳ್ಳೆ ಸೆಗ್ಮೆಂಟ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಧನುಷ್ ಅವ್ರದ್ದು ಮತ್ತೆ ರಾಶಿಕ್ ಅವ್ರದ್ದು ಇನ್ನೂ ಚೆನ್ನಾಗಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಬಂತು. ಗಿಲ್ಲಿ ಮತ್ತೆ ಇವ್ರದ್ದು ಗಿಲ್ಲಿ ಮತ್ತೆ ಅವ್ರದ್ದು ಕಾವ್ಯ ಅವ್ರದ್ದು ಸಖತ್ತಾಗಿತ್ತು. ಎಲ್ಲ ಎತ್ಕೊಂಡು ಫುಲ್ ಅವ್ರು ಕೇಳಿ ಅದೊಂದು ಸಾಂಗ್ ಕೂಡ ಟೈಟಲ್ ಕೇಳಿ ಫಿಲಮ್ ಸಾಂಗ್ ಕೂಡ ಮಾಡ್ತಾರೆ. ಸೊ ಎಲ್ಲ ಆಗುತ್ತೆ ಗೈಸ್. ಆಕ್ಚುಲಿ ಧ್ರುವಂತ್ ಅವ್ರದ್ದು ಸ್ವಂತ ಅನ್ನೋದು ಕೂಡ ತುಂಬಾ ಚೆನ್ನಾಗಿತ್ತು ಆಕ್ಚುಲಿ. ಸೊ ಒಟ್ಟಲ್ಲಿ ಒಂದಷ್ಟು ಪರ್ಫಾರ್ಮೆನ್ಸ್ ಆದ್ಮೇಲೆ ನೆಕ್ಸ್ಟ್ ಬಿಗ್ ಬಾಸ್ ಒಂದು ತಂಡ ಅವ್ರನ್ನ ಬೀಳ್ಕೊಡ್ಕೆ ಮಾಡ್ತಾರೆ. ಸೊ ಮನೆಗೆ ಹೋಗ್ತಾರೆ. ಆಮೇಲೆ ವಾರ್ನಿಂಗ್ ಆಗಿದ ತಕ್ಷಣ ಮತ್ತೆ ಇನ್ನೊಂದು ಸೆಗ್ಮೆಂಟ್ ಆಕ್ಟಿವಿಟಿ ಬರುತ್ತೆ. ಇದು ಹೆಂಗೆ ಅಂತಂದ್ರೆ ಪೇಂಟ್ ಬೆಳೆದು ಸೇಫಾ ಇಲ್ಲ ಏನು ಅಂತ. ಇದರಲ್ಲಿ ಮ್ಯೂಟೆಡ್ ರಗೋರ್ ಸೇಫ್ ಆಗ್ತಾರಪ್ಪ. ಸೊ ಆಶ್ಚರ್ಯ ನನಗೆ ಆಕ್ಚುಲಿ. ಸೊ ಇನ್ನು ಮಿಕ್ದರೆಲ್ಲ ಡ್ಯಾನ್ಸಸ್ ಅವರೆಲ್ಲ ಇರ್ತಾರೆ. ಅದಾದ್ಮೇಲೆ ನೈಟ್ ಆಗುತ್ತೆ, ಏನು ಬೆಳಿಗ್ಗೆ ಆಗುತ್ತೆ, ಮತ್ತೊಂದು ಟಾಸ್ಕ್ ಆಕ್ಟಿವಿಟಿ ಕೊಡ್ತಾರೆ. ಇದರಲ್ಲಿ ಲಾಸ್ಟ್ ಅಲ್ಲಿ 4 ಜನ ಉಳ್ಕೋತಾರೆ. ಧ್ರುವಂತ್ ಅವರು, ಸೂರಜ್ ಅವರು ಅಂಡ್ ರಾಶಿಕ್ ಅವರು, ಸ್ಪಂದನ, ಈ 4 ಜನಕ್ಕೆ ಒಂದು ಪೋಡಿಯಂ ಅಲ್ಲಿ ತಿರುಗ್ತಾ ಇರೋದು ಸರ್ಕಲ್ ತರ. ಅದರಲ್ಲಿ ಯಾರು ಮನೆ ಒಳಗಡೆ ಕರ್ಕೊಂತಾರೋ ಅವ್ರು ಮತ್ತೆ ರಿಟರ್ನ್ ಬರಲ್ಲ. ಬಾಯ್ ಹೇಳಕ್ಕೂ ಕೂಡ ಚಾನ್ಸ್ ಇರಲ್ಲ. ಇಲ್ಲಿ ಆಕ್ಚುಲಿ ಗಾಯ್ಸ್ ಬಾಯ್ ಹೇಳಕ್ಕೂ ಕೂಡ ಚಾನ್ಸ್ ಇರಲ್ಲ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು. ಸೊ ಐ ಥಿಂಕ್ ಇದರಲ್ಲಿ ಫಸ್ಟ್ ಧ್ರುವಂತ್ ಅವ್ರನ್ನ ಕಾಣಿಸಲ್ಲ ಪ್ರೋಮೋದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ. ಬಟ್ ಇಲ್ಲಿ ತಿರುಗಿಸಿ ಸೂರಜ್ ಅವ್ರನ್ನ ಹೇಳ್ಕೊಳ್ತಾರೆ. ಫೈನಲಿ ಸೂರಜ್ ಅವ್ರು ಎಲಿಮಿನೇಟ್ ಆಗಿದೆ. ಇನ್ನೊಂದು ನನಗೆ ಇಲ್ಲಿ ಡೌಟ್ ಆಗ್ತಾ ಇರೋದು ಏನಂತಂದ್ರೆ, ಸೊ ಇನ್ ಮಿಕ್ತರ್ ಧನುಷ್ ಅವರು, ಮಾಡೋರು, ರಕ್ಷಿತಾ ಅವರು, ಇವರೆಲ್ಲ ಲೈಕ್ ಸೇಫಾ ಅನ್ಸೇಫಾ ಇನ್ನ ಗೊತ್ತಾಗ್ತಿಲ್ಲ. ಇಲ್ಲ, ಅದು ನಾಳೆ ಮೇ ಬಿ ಅದು ಅನ್ಸೇಫ್ ಅಂತ ಇವತ್ತಿನ ಎಪಿಸೋಡ್ ಗೊತ್ತಾಗುತ್ತೆ. ಯಾಕಂದ್ರೆ ಅದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿಲ್ಲ. ಇವನ್ ಅವರು ಕೂಡ ಲೈಕ್ ವಿಶ್ ಮಾಡಿದ್ರೆ ಲೈಕ್ ಥ್ಯಾಂಕ್ ಯು ಹೇಳಿಲ್ಲ ಕರ್ನಾಟಕ ಜನತೆಗೆ. ಸೊ ಬಿಗ್ ಬಾಸ್ ಅವರು ಕೂಡ ಏನು ಅನೌನ್ಸ್ಮೆಂಟ್ ಮಾಡಿಲ್ಲ. ಈ 4 ಜನ ಮಾತ್ರ 4 ಸ್ಟೆಪ್ ಮುಂದ್ಗಡೆ ಬನ್ನಿ ಅಂತ ಹೇಳ್ಬಿಟ್ಟು ಮುಂದ್ಗಡೆ ಬರ್ಸ್ಬಿಟ್ಟು ಅವ್ರಿಗೆ ಲೈಕ್ ಪೋಡಿಯಂ ಮೇಲೆ ತಿರುಗಿಸ್ತಾರೆ. ಗೈಸ್ ಮೇ ಬಿ ನನ್ನ ಪ್ರಕಾರ ಬಾಟಮ್ 4 ಇವರು. ಈಗ 4 ಜನ ಇದ್ರಲ್ಲ, ಬಾಟಮ್ 4 ಇವರು ಇರ್ತಾರೆ. ಒಬ್ರು ಯಾರು ಇವತ್ತು ಕೂಡ ಒಂದು ಎಲಿಮಿನೇಷನ್ ಆಗ್ಬೋದು. ಮೇ ಬಿ ಸ್ಪಂದನ ಅವ್ರು ಹೋಗಬಹುದು ಅಂತ ನಮ್ಗೆ ಅನಿಸ್ತಾ ಇದೆ. ನಿಮ್ಗೆ ಯಾರು ಹೋಗ್ಬೋದು ಗೈಸ್ ಇವತ್ತಿನ ಎಪಿಸೋಡ್ ಕಮೆಂಟ್ ಮಾಡಿ, ಓಕೆನಾ? ಸೊ ಒಟ್ನಲ್ಲಿ ಗೈಸ್ ಅಂತೂ ಇಂತೂ ಬಿಗ್ ಬಾಸ್ ಮನೆಯಲ್ಲಿ ಡಬಲ್ ಎವಿಕ್ಷನ್ ಮಾಡಿ ಒಂದು ಸರ್ಪ್ರೈಸ್ ನ ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ವೀಕ್ ಕೂಡ ಗೋಲ್ಡನ್ ಇದು ಟಿಕೆಟ್ ಫಿನಾಲೆ, ಗೋಲ್ಡನ್ ಟಿಕೆಟ್ ಅದು ಅದನ್ನು ಟಾಸ್ಕ್ ಕೊಡ್ಬೋದು ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ. ಸೊ ಅದನ್ನು ಕೂಡ ಬಂದು ತಿಳಿಸ್ಕೊಡ್ತೀವಿ. ಮಜಾ ಇದೆ ಗೈಸ್ ಆಕ್ಚುಲಿ ಎಪಿಸೋಡ್ಗಳು ಮಾತ್ರ. ಸೊ ಐ ಥಿಂಕ್ ನೋಡುವ. ಇವತ್ತು ಎಪಿಸೋಡ್ ನನಗೆ ಗೊತ್ತಿಲ್ಲ, ಸುದೀಪ್ ಸರ್ ಇಲ್ಲ ಅಂದ್ರೆ ನಾನು ಕಂಪ್ಲೀಟ್ಲಿ ಮಿಸ್ ಮಾಡ್ಕೊಳ್ತೀನಿ. ಐ ಥಿಂಕ್ ನೋಡುವ ಏನು ಎತ್ತ ಕತೆ ಅಂತ. ಹಾಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವ ಗೈಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.